ರಸ್ತೆಯ ಒಂದು ಕಡೆ ಸಚಿವರೊಬ್ಬರು ಪ್ರತಿನಿಧಿಸುವಂತಹ ವಿಧಾನಸಭಾ ಕ್ಷೇತ್ರ, ಮತ್ತೊಂದು ಕಡೆ ಮತ್ತೊಬ್ಬ ಸಚಿವರು ಪ್ರತಿನಿಧಿಸುವಂತಹ ವಿಧಾನಸಭಾ ಕ್ಷೇತ್ರ. ಆದ್ರೂ ಜನರಿಗೆ ಏನ್ ಪ್ರಾಬ್ಲಮ್ ಅನ್ನೋದರ ಡೀಟೇಲ್ಸ್ ಇದೆ, ನೋಡೋಣ. ಇದು ಬೆಂಗಳೂರು ರಸ್ತೆಯ ಎಂದು ಸಾರ್ವಜನಿಕರ ಪ್ರಶ್ನೆ. ಇಬ್ಬರು ಸಚಿವರ ತಪ್ಪಿನಿಂದ ಸಾಮಾನ್ಯ ಜನರಿಗೆ ನರಕಯಾತನೆ. ಚಿಕ್ಕಪೇಟೆಯ ಈ ರಸ್ತೆಗೆ ಗರ್ಭಿಣಿಯರು ಬರಲೇಬೇಡಿ. ಇದು ರಸ್ತೆಯೋ ಅಥವಾ ಕೆಸರು ಗದ್ದೆ ಮಾಡಲು ಸಿದ್ಧಗೊಂಡಿರುವ ಹೊಲವಾ ಎಂಬ ಸಂಶಯ ಮೂಡದೇ ಇರದು. ಹೌದು, ಈ ರಸ್ತೆಯ ಪರಿಸ್ಥಿತಿ ಯಾವ ಮಟ್ಟಿಗೆ ಇದೆ ಅಂತ ಯಾರೇ ನೋಡಿದ್ರೂ ಇದ್ಯಾವುದೋ ಕಾಡು ರಸ್ತೆ ಇರಬಹುದೆನ್ನುತ್ತಾರೆ. ಆದರೆ ಈ ರಸ್ತೆ ಇರುವುದು ರಾಜ್ಯ ರಾಜಧಾನಿ ಬೆಂಗಳೂರಿನ ಕಾಟನ್ಪೇಟೆಯಲ್ಲಿ. ಎಸ್, ಮಳೆ ಬಂದರೆ ಸಾಕು ಈ ರಸ್ತೆಯಲ್ಲಿ ಓಡಾಡುವುದಿರಲಿ, ನೋಡಲು ಕೂಡ ಸಾಧ್ಯವಾಗುವುದಿಲ್ಲ. ಅಷ್ಟರ ಮಟ್ಟಿಗೆ ಸಂಪೂರ್ಣ ಕೆಸರು ಗದ್ದೆಯಾಗಿರುತ್ತೆ. ಇಲ್ಲಿ ಸುಮಾರು ಜನ ಬಂದು ಪಾಪ ಯಾವ ಥರ ನೋಡ್ಬೇಕಂತ ಎಲ್ಲ ಕಣ್ಣಲ್ಲಿ ನೀರು ಬರುತ್ತೆ ಸರ್. ಈ ಥರ ಪರಿಸ್ಥಿತಿ ಇದೆ ಸರ್. ಎಲ್ಲ ಬಿಟ್ಬಿಟ್ಟವ್ರೆ ಜನ ಸಾಯಿಲಿ ಅಂತ. ಪಾಪ ಏನಾದರೂ ಒಂದು ಹೊಟ್ಟೆ ನೋವು, ಯಾರು ಗರ್ಭಿಣಿಯವರ ಈ ಮಹಿಳೆಗೆ ಏನು ಗತಿ ಆಗಬೇಕು ಸರ್ ಇಲ್ಲಿ? ಇನ್ನು ಮಳೆ ಇಲ್ಲದ ಸಮಯದಲ್ಲಿ ಈ ರಸ್ತೆಯಲ್ಲಿ ಸಂಚರಿಸಬೇಕೆಂದರೆ ವಾಹನ ಸವಾರರಿಗೆ ಡಬ್ಬಲ್ ಗುಂಡಿಗೆ ಇದ್ದರೆ ಮಾತ್ರ ಸಂಚರಿಸಬೇಕು. ಈ ರಸ್ತೆಯ ಸ್ಥಿತಿಯ ಬಗ್ಗೆ ಯಾರೊಬ್ಬ ಜನಪ್ರತಿನಿಧಿಯೂ ಇಲ್ಲಿಯವರೆಗೂ ತಲೆಕೆಡಿಸಿಕೊಂಡಿಲ್ಲ. ಕಾರಣ, ಈ ಪ್ರದೇಶ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಎಂದು ಅಕ್ಕಪಕ್ಕದ ಇಬ್ಬರು ಎಂಎಲ್ಎಗಳು ತಲೆಕೆಡಿಸಿಕೊಂಡಿಲ್ಲ. ಇದರಿಂದ ಈ ಬಗ್ಗೆ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಾರೆ. ಹಿಂಗಿದ್ರೆ ಯಾರು ಸರ್ ನೋಡಿ ಸರ್, ನೀವೇ ನೋಡಿ, ಯಾವ್ದೋ ಒಂದು ಚೂರ್ನ ಚೆನ್ನಾಗಿದ್ಯಾ ನೋಡಿದ್ರೆ ನರ್ಕಕ್ಕೆ ಬಂದಿರಂಗಿದೆ. ಒಂದು ಗಾಡಿ ಬಂದರೆ ಒಂದು ಗಾಡಿ ಹೋಗಲ್ಲ. 108 ಜಗಳ ಆಯ್ತದ ಒಂದು ದಿವಸಕ್ಕೆ. ರೋಡ್ ಹಾಕ್ತೀವಿ ಅಂತ 10 ವರ್ಷ ಆದಮೇಲೆ ಬಂದರು. ಅದು ಒಂದಿನ 2 ದಿನ ಅಲ್ಲ, 10 ವರ್ಷ ಆದಮೇಲೆ ಬಂದಿರೋದು ರೋಡ್ ಹಾಕೋದಕ್ಕೆ. 10 ವರ್ಷ ಆದಮೇಲೆ ನೆಟ್ಟಿಗೆ ಕೊಡಬಾರ್ದ? ಹೋಗಲಿ, ನಾವು ಕಾಯ್ಕೊಂಡಿದ್ವಿ ಚೆನ್ನಾಗಿ ರೋಡ್ ಹಾಕ್ತಾರಂತೆ, ಹ್ಯಾಪಿಯಾಗಿದ್ವಿ. ನೋಡಿದ್ರೆ ಬಂದರು, ಅಗದ್ರು. ಯಾವ ಟೈಮಲ್ಲಿ ಅಗಿಯೋದು ಇವರು? ಮಳೆ ಸೀಸನಲ್ಲಿ ಬಂದು ಅಗಿಯೋದ? 6 ತಿಂಗಳಾಯ್ತು ಸರ್ ಈ ರೋಡ್. ಒಬ್ಬ ಹೇಳ್ತಾನೆ ಜಮೀಲ್ ಅಹ್ಮದ್ಗೆ ಸೇರುತ್ತೆ ಅಂತ, ಲೆಫ್ಟ್ ಸೈಡಲ್ಲಿರೋರು, ರೈಟ್ ಸೈಡಲ್ಲಿರೋರು ದಿನೇಶ್ ಗುಂಡ್ರಾವ್ಗೆ ಸೇರಿದ್ದು ಅಂತಾರೆ. ಇವ್ರನ್ನ ಕೇಳಿದ್ರೆ ಅವ್ರನ್ನ ಕೇಳಬೇಕು, ನಮ್ಗೆ ಸೇರಿದಲ್ಲ ಅಂತಾರೆ ಅರ್ಧ ರೋಡು. ಇನ್ನೊಬ್ಬರನ್ನ ಕೇಳಿದ್ರೆ ನಮ್ಗೆ ಸೇರಿದಲ್ಲ ಅಂತಾರೆ. ಕಸ ತೆಗೆಯೋರು ಹಿಡಿದು ಹಂಗೆ ಆನ್ಸರ್ ಮಾಡ್ತಾರೆ. ಚಾಮರಾಜಪೇಟೆ ಗಾಂಧಿನಗರ ಶಾಸಕರ ವಿರುದ್ಧ ಜನಾಕ್ರೋಶ. ಸಚಿವರೇ, ಒಮ್ಮೆ ಈ ರಸ್ತೆಯಲ್ಲಿ ನೀವು ಸಂಚರಿಸಿ. ಕಾಟನ್ಪೇಟೆಯ ಈ ರಸ್ತೆಯ ಒಂದು ಬದಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ, ಇನ್ನೊಂದು ಭಾಗ ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ. ಆದರೆ ರಸ್ತೆಯಂತೂ ಕಾಡು ರಸ್ತೆಯಂತಾಗಿದೆ. ಇಬ್ಬರು ಸಚಿವರಾಗಿದ್ರೂ ಈ ರಸ್ತೆ ಬಗ್ಗೆ ಯಾರೂ ಗಮನ ಹರಿಸಿಲ್ಲ. ಕಳೆದ 6-7 ತಿಂಗಳಿಂದ ನಗರದ ವ್ಯಾಪಾರ ಕೇಂದ್ರದ ರಸ್ತೆಯ ಪರಿಸ್ಥಿತಿ ನರಕಕ್ಕೆ ದಾರಿ ಇದ್ದಂತಿದೆ. ಇನ್ನು ಈ ರಸ್ತೆಯಲ್ಲಿ ಗರ್ಭಿಣಿಯರು ಬರಲೇಬೇಡಿ ಅಂತಿದ್ದಾರೆ ಪಬ್ಲಿಕ್ಸ್. ರೋಡ್ ಹೆಚ್ಚು ಕಡಿಮೆ ನಾವು ಸರಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಆಲ್ರೆಡಿ 6-7 ತಿಂಗಳಾಯಿತು. ಇದ್ರವರೆಗೂ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ನಮಗಿಲ್ಲಿ ಕ್ಲೀನಾಗಿ ಕಂಡು ಬರ್ತಾ ಇಲ್ಲ. ಈ ಏರಿಯಾ ಅಂತ ಅಲ್ಲ, ಇದೇ ಥರ ಅಕ್ಕಪಕ್ಕದಲ್ಲಿ ಎಷ್ಟೋ ಏರಿಯಾಗಳನ್ನು ಇದೇ ಥರ ನಾವು ಸರಿ ಮಾಡ್ತೀವಿ, ಪೈಪ್ ರಿಪೇರಿಂಗ್ಗೆ ಅಂತ ಹೇಳಿ ಬಿಡ್ತಾರೆ. ಬಟ್ ಕ್ಲೀನಾಗಿ ಯಾವುದು ಕಂಪ್ಲೀಟ್ ಆಗಿ ವರ್ಕ್ ನಡೀತಾ ಇಲ್ಲ ಇಲ್ಲಿ. ನಮ್ಮದು ಬೆಂಗಳೂರು ಮೇನ್ ಸಿಟಿನೇ ಮೆಜೆಸ್ಟಿಕ್ಕು. ಈ ಏರಿಯಾದಲ್ಲೇ ಜನ ಬರ್ತಾ ಇದ್ದಾರೆ. ಈ ಏರಿಯಾನ ಇಷ್ಟು ಕಸ ಎಲ್ಲ ತುಂಬಿಕೊಂಡಿದ್ರೆ ಜನ ಬಂದವ್ರು ಬೆಂಗಳೂರೇ ಈ ಥರ ಇರಬೇಕು ಅಂತ ಹೇಳ್ತಾರೆ ಅಷ್ಟೇ. ರೋಡ್ ಭಾಳ ಸರಿಗಿಲ್ಲ ಸರ್. ಇದು ಭಾಳ ಹಳ್ಳ ಆಗಿಬಿಟ್ಟಿದೆ, ತೊಂದರೆ ಆಗ್ತಾ ಇದ್ದಾರೆ. ಯಾರೂ ಬಂದು ನೋಡ್ತಾ ಇಲ್ಲ. 4 ತಿಂಗಳು ಆಯಿತು. ಅದೆಲ್ಲ ಹಳ್ಳ ಇದೆಲ್ಲ ಕಲ್ಲೆಲ್ಲ ಎತ್ತಿ ಅದು 3 ತಿಂಗಳು 2 ತಿಂಗಳು ಮಾಡಿದ್ರು. MLA ಬಂದು ಕೇಳೋದು ಅವ್ರಿಗೆ ಕೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಬಂದು ಜಮೀರ್ ಅಹ್ಮದ್ ಇದ್ದಾರೆ, ಈ ಕಡೆ ದಿನೇಶ್ ಗುಂಡ್ರು. ಯಾರಿಗೆ ಅಂತ ನಾವು ಕೇಳಬೇಕು ಹೇಳಿ? ವಯಸ್ಸವರು ಇದ್ದಾರೆ, ಬೆನ್ನು ಬಂದುಬಿಡ್ತಾ ಇದ್ದಾರೆ, ಏನೋ ಪ್ರಾಬ್ಲಮ್ ಬರುತ್ತೆ. 2 ಸತಿ 3 ಸತಿ 4 ಸತಿ ಅಲ್ಲಿ ಆಕ್ಸಿಡೆಂಟ್ ಆಯಿತು. ರೋಡ್ ಕ್ಲಿಯರ್ ಮಾಡ್ಬೇಕು ನಮಗೆ, ಏನೋ ಅದು ಮಾಡಿ. ನಾವು ಅದೇ ಹೇಳ್ತಾ ಇರೋದು, ಯಾರು ಒಂದು ಸತಿ ಬಂದು ನೋಡ್ತಾ ಇಲ್ಲ ಇಲ್ಲಿ. ಜನ ಈ ರಸ್ತೆಯಲ್ಲಿ ಸಂಚರಿಸಿ ರೋಸಿ ಹೋಗಿದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗ ರಸ್ತೆ ಕೆಸರು ಗದ್ದೆಯಾಗುತ್ತೆ. ಬಿಸಿಲು ಇದ್ರೆ ಹಳ್ಳ ದಿಣ್ಣೆಗಳಿಂದ ಕೂಡಿರುತ್ತೆ. ಹೀಗಾದ್ರೆ ನಾವು ಹೇಗೆ ಬದುಕೋದು? ಪ್ರತಿನಿತ್ಯ ಈ ರಸ್ತೆ ಅಪಘಾತದ ಡೆಡ್ಲಿ ಸ್ಪಾಟ್ ಆಗ್ತಿವೆ. ಇನ್ನಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳಬೇಕಿದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.